After finishing MSc, so you visit the schools, English medium schools or some colleges. They don't ask your percentage. Most of us have confused. No, they ask us our percentage. We have to concentrate towards percentage. ನಮ್ಮ ಮನೇಲಿ ಏನು ಹೇಳಿದಾರೆ ಅಂದರೆ, ಏನೇ ಮಾಡು ಪರ್ಸೆಂಟೇಜ್ ಮಾಡು. ಏನ್ರಿ, ಏನೋ ಓದು ಪರ್ಸೆಂಟೇಜ್ ಓದು ಅಥವಾ ಪರ್ಸೆಂಟೇಜ್ ಮಾಡು. ಸೊ ರಿಸಲ್ಟ್ ಬಂದಂದ ತಕ್ಷಣ ಏನು ಕೇಳ್ತಾರೆ ಹೇಳಿ, ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕೇಳ್ತಾರೆ. ಡೂ ಯು ಅಗ್ರಿ ಮೈ ಪಾಯಿಂಟ್? ಯಾರಾದರೂ ಇಲ್ಲಿವರೆಗೆ, ಈಗ ನಾವು MSc ಮುಗಿಸೋಕೆ ಬಂದಿದ್ದೀವಿ, PhD ಮುಗಿಸ್ಲಿಕ್ಕೆ ಬಂದಿದ್ದೀವಿ, ಯಾರಾದರೂ ನಮ್ಗೆ ಇಲ್ಲಿವರೆಗೆ ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಅಜ್ಜ ಆಗಲಿ, ನಮ್ಮ ಅಜ್ಜಿ ಆಗಲಿ, ನಮ್ಮ ಪಕ್ಕದವ್ರ ಮನೆ ಆಗಲಿ, ಅಥವಾ ನಮ್ಮ ಯಾರಾದರೂ ಫ್ರೆಂಡ್ಸ್ ಆಗಲಿ, ಯಾರಾದರೂ ಇಲ್ಲಿವರೆಗೆ ನೀನು ಎಷ್ಟು ನಾಲೆಜ್ ತೊಗೊಂಡಿದೆಯಾ ಅಂತ ಯಾರು ಕೇಳಿದಾರ? ಹ್ಯಾವ್ ದೇ ಆಸ್ಕ್ಡ್? ಎಷ್ಟು ನಾಲೆಜ್ ನೀ ತೊಗೊಂಡಿದೆಯಾ, ಎಷ್ಟು ನಾಲೆಜ್ ಪಡ್ಕೊಂಡಿದೆಯಾ, ಎಷ್ಟು ನಿನಗೆ ಕಮ್ಯುನಿಕೇಷನ್ ಬರುತ್ತೆ ಅಂತ ಎಂದಾರು ಕೇಳಿದಾರ? ಇಲ್ಲ. ಅವ್ರು ಏನು ಹೇಳಿದ್ರೆ ನಾವು ಪಾಲನೆ ಮಾಡ್ತಾಯಿದ್ವಿ. ಮನೆಯಲ್ಲಿ ಹೇಳಿದರೆ ಪರ್ಸೆಂಟೇಜ್ ಮಾಡಿದ್ರೆ ಅದಕ್ಕೆ ಮಾಡ್ತಾಯಿದ್ವಿ. ಅದನ್ನು ಆಮೇಲೆ ನೋಡೋಣ ಸರ್. ಕಮ್ಯುನಿಕೇಷನ್ ಯಾವ ನೋಡೋಣ, ಆಮೇಲೆ ನೋಡೋಣ.